ಶಿಗ್ಗಾಂವ್ ತಾಲೂಕು ಶ್ರೀ ಹಡಪದ ಅಪ್ಪಣ್ಣ ಸಮಾಜಕ್ಕೆ ನೂತನ ಅಧ್ಯಕ್ಷರಾಗಿ ಮಂಜುನಾಥ್ ಆಯ್ಕೆ. ರಾಜ್ಯ ಹಡಪದ ಅಪ್ಪಣ್ಣ ಚುನಾವಣೆಯಲ್ಲಿ ರಾಜ್ಯ ಕಮಿಟಿಗೆ ಶಿಗ್ಗಾಂವ್ ತಾಲೂಕು ಅಧ್ಯಕ್ಷರು ಮಲ್ಲಿಕಾರ್ಜುನ ಹಡಪದ ಚುನಾವಣೆಯಲ್ಲಿ ವಿಜಯ ಸಾಧಿಸಿ ರಾಜ್ಯ ಕಮಿಟಿಗೆ ಮಾಧ್ಯಮ ಪ್ರತಿನಿಧಿಯಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಅವರ ಅಧ್ಯಕ್ಷ ಸ್ಥಾನಕ್ಕೆ ಶಿಗ್ಗಾಂವ್ ಶ್ರೀ ಹಡಪದ ಅಪ್ಪಣ್ಣ ಸಮಾಜದ ನೂತನ ಅಧ್ಯಕ್ಷರಾಗಿ ಶ್ರೀ ಮಂಜುನಾಥ್ ಕ್ಷವರದ ಅವರು ಆಯ್ಕೆಯಾಗಿದ್ದಾರೆ. ಹಾಗೂ ಕೋಟೆಪ್ಪ ಹಡಪದ ಅವರನ್ನ ಕಾರ್ಯಾಧ್ಯಕ್ಷರನ್ನಾಗಿ ನಮ್ಮ ತಾಲೂಕು ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಹಿರಿಯರು ಮೊದಲಿನ ಸಮಾಜದ ಹಿರಿಯರು ಎಲ್ಲರೂ ಇಂದು ಅವರಿಗೆ ಆಶೀರ್ವಾದ ಮಾಡುವ ಮೂಲಕ ವಿರೋಧವಾಗಿ ಆಯ್ಕೆ ಮಾಡಲಾಗಿ ಇದೇ ಸಂದರ್ಭದಲ್ಲಿ ತಾಲೂಕು ಹಂಗಾಮಿ ಅಧ್ಯಕ್ಷರು ಹಾಗೂ ಅಪ್ಪಣ್ಣ ಸಮಾಜದ ರಾಜ್ಯ ಮಾಧ್ಯಮ ಪ್ರತಿನಿಧಿ ಮಲ್ಲಿಕಾರ್ಜುನ ಹಡಪದ, ಜಿಲ್ಲಾ ಅಧ್ಯಕ್ಷರು ಷಣ್ಮುಖಪ್ಪ ಕಾಯಕದ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಬಣ್ಣ ಕ್ಯಾಲಕೊಂಡ, ಜಿಲ್ಲಾ ಕಮಿಟಿಯ ಪದಾಧಿಕಾರಿಗಳು ಬಸವರಾಜ್ ಅಪ್ಪಣ್ಣವರ್, ಜಿಲ್ಲಾ ಖಜಾಂಚಿ ಬಸವರಾಜ್ ಕಾಯಕದ, ರಾಜ್ಯ ಕರಕುಶಲ ಕಾರ್ಮಿಕರ ಒಕ್ಕೂಟ ರಾಜ್ಯಾಧ್ಯಕ್ಷರಾದ ಶಿವಾನಂದ್ ಹಡಪದ, ತಾಲೂಕು ಗೌರವಾಧ್ಯಕ್ಷರಾದ ಗುರುಬಸಪ್ಪ ಹಡಪದ, ಉಪಾಧ್ಯಕ್ಷರು ಈರಪ್ಪ ಕ್ಷವರದ, ಉಪಾಧ್ಯಕ್ಷರು ವೀರೇಶ್ ಹಡಪದ, ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಹಡಪದ, ಖಜಾಂಚಿ ಅಶೋಕ್ ಹಂಪಣ್ಣನವರ್, ನಿರ್ದೇಶಕರು ಗದಿಗೆಪ್ಪ ಕಿತ್ತೂರು, ಮಾರುತಿ ಹಡಪದ, ದೇವಪ್ಪ ಮಡ್ಲಿಕರ, ಶಿವಣ್ಣ ಹಡಪದ, ಬಸವರಾಜ ಕ್ಷವರದ, ನಾಗಪ್ಪ ಕ್ಷವರದ, ರುದ್ರಪ್ಪ ಹಡಪದ, ಹಿರಿಯೂರು ಶಿವಕುಮಾರ್ ಮಡ್ಲಿಕರ, ಮಲ್ಲಿಂಗಪ್ಪ ಹಡಪದ, ಮಾಜಿ ಅಧ್ಯಕ್ಷರು ಬಸವರಾಜ್ ಹಡಪದ ಹಾಗೂ ಎಲ್ಲ ವಲಯ ಮಟ್ಟದ ಅಧ್ಯಕ್ಷರು, ವೃತ್ತಿ ಬಾಂಧವರು, ಅಧ್ಯಕ್ಷರು, ಪದಾಧಿಕಾರಿಗಳು, ಹಿರಿಯರು ಉಪಸ್ಥಿತರಿದ್ದರು. ಹಾಗೂ ತಾಲೂಕಿನಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆ, ರೈತ ಸಂಘಟನೆ, ದಲಿತ ಸಮುದಾಯದ ಹಿರಿಯರು, ರಾಜಕೀಯ ಮುಖಂಡರು, ಶಿಗ್ಗಾಂವ್ ನಗರದ ವಿರಕ್ತ ಮಠದ ಸಂಗನ ಬಸವ ಮಹಾಸ್ವಾಮಿಗಳು, ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಶಾಸಕರು ಯಾಸಿರ್ ಅಹಮದ್ ಖಾನ್ ಪಠಾಣ್ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ ಅವರ ಸುಪುತ್ರ ಭರತ್ ಬೊಮ್ಮಾಯಿ, ಯುವ ಕಮಿಟಿಯ ಯುವಕರು, ಕ್ರೀಡಾಪಟುಗಳು, ಬನ್ನೂರು ಗ್ರಾಮದ ಹಿರಿಯರು, ರಾಜ್ಯ ಕಮಿಟಿಗೆ ಆಯ್ಕೆಯಾದ ಮಲ್ಲಿಕಾರ್ಜುನ ಹಡಪದ ಹಾಗೂ ತಾಲೂಕು ನೂತನ ಅಧ್ಯಕ್ಷರು ಮಂಜುನಾಥ್ ಮಾಕ್ಷಾವರದ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ವರದಿ ಮಲ್ಲಿಕಾರ್ಜುನ ಹಡಪದ, ಪ್ರಜಾಪವರ್ ಟಿವಿ, ಶಿಗ್ಗಾಂವ್.